ನಮ್ಮ ಕ್ಷೇತ್ರದ ಇಬ್ಬರು ಮುಖಂಡರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪ್ರಾಥಮಿಕ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನು ನಾವು ಮತ್ತು ನಮ್ಮ ರಾಜ್ಯ ಕಮಿಟಿ, ನಮ್ಮ ರಾಜ್ಯದ ಶಿಸ್ತು ಸಮಿತಿ ಮತ್ತು ಮಂಡಲ ಸಮಿತಿಯಿಂದ ಉಚ್ಚಾಟನೆಗೊಂಡ ಮುಖಂಡರುಗಳು ಯಾರು ಅನ್ನೋದನ್ನು ನಮ್ಮ ಜಿಲ್ಲಾ ಮಾಧ್ಯಮ ವಕ್ತಾರರಾದಂಥ ನಮ್ಮ ಅರುಣ್ ಕುಮಾರ್ ಅವರೀಗ ಘೋಷಣೆ ಮಾಡಲಿದ್ದಾರೆ. ಮೀಡಿಯಾ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಸ್ ಆಗ್ಬೋದು ಅಥವಾ ಪತ್ರಿಕಾ ಮಾಧ್ಯಮದವ್ರು ಯಾರು ಪ್ರಿಂಟ್ ಮೀಡಿಯಾಗಳಿದೆ ಇವರೆಲ್ಲರಿಗೂ ತಮ್ಮೆಲ್ಲರ ಗಮನಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಶಿಸ್ತು ಸಮಿತಿಯಿಂದ ಶಿಫಾರಸುಗೊಂಡು ಕಡತನಮಲೆ ಸತೀಶ್ ಅವರು ಏನು ರೈತ ಮೋರ್ಚಾ ಕಾರ್ಯದರ್ಶಿ ಆಗಿದ್ರೋ ಅವರನ್ನು ಅಧಿಕೃತವಾಗಿ ಪಕ್ಷದ ಎಲ್ಲ ಜವಾಬ್ದಾರಿಗಳಿಂದ ವಿಮುಕ್ತಿಗೊಳಿಸಿ 6 ವರ್ಷಗಳ ಕಾಲ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಇದು ತಮಗೆ ಎಲ್ಲರೂ ಲಿಂಗರಾಜ್ ಪಾಟೀಲ್ ರಾಜ್ಯ ಶಿಸ್ತು ಸಮಿತಿ ಆದೇಶ ಮಾಡಿದ್ದು ಇಟ್ಕೊಳ್ಳೋಣ ಅಂತ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಕಾಪಿ ಕೊಡ್ತೀವಿ. ಎಲ್ಲರೂ ತಾವು ತಮ್ಮ ಏನು ಚಾನೆಲ್ಗಳಿದೆ ಅದರಲ್ಲಿ ಪ್ರದರ್ಶನ ಮಾಡ್ಬೋದು ಇದನ್ನು. ಮತ್ತು ಅದ್ರ ಜೊತೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಗ್ರಾಮಾಂತರ ಮಂಡಲಕ್ಕೆ ಸಂಬಂಧಪಟ್ಟಂತೆ HB ಹನುಮಯ್ಯರವರು ಏನು ನಾವು ಮುಂಚಿನ ಅಧ್ಯಕ್ಷರಾಗಿದ್ದರು, ಮಂಡಲದ ಅಧ್ಯಕ್ಷರಾಗಿದ್ದರು, ಅವರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಗಮನಿಸಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಗ್ರಾಮಾಂತರ ಮಂಡಲದ ಒಂದು ಶಿಸ್ತು ಸಮಿತಿಯ ಶಿಫಾರಸಿನ ಮೇರೆಗೆ ಅಧ್ಯಕ್ಷರಾದಂಥ ರಾಮಮೂರ್ತಿರವರು ಅವರನ್ನು ಕೂಡ ಪಾರ್ಟಿಯ ಎಲ್ಲ ಜವಾಬ್ದಾರಿಗಳಿಂದ ವಿಮುಕ್ತಿಗೊಳಿಸಿ ಅವರನ್ನು ಕೂಡ ಪಕ್ಷದಿಂದ ಅಧಿಕೃತವಾಗಿ ಉಚ್ಚಾಟಿಸಲಾಗಿದೆ. ಅವರು ಇನ್ನು ಮುಂದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಅವ್ರು ಪಾಲ್ಗೊಳ್ಳೋದಿಲ್ಲ ಮತ್ತು ಅವ್ರ ಯಾವುದೇ ಹೇಳಿಕೆಗಳು ಪಾರ್ಟಿಗೆ ಸಂಬಂಧಪಟ್ಟಿರೋದಿಲ್ಲ ಮತ್ತು ಅವ್ರಿಗೆ ಯಾವುದೇ ನೈತಿಕ ಹಕ್ಕು ಕೂಡ ಇರೋದಿಲ್ಲ ಪಾರ್ಟಿಯ ಬಗ್ಗೆ ಮಾತಾಡೋದಕ್ಕೆ. ಈ ರೀತಿ ಅವರನ್ನು ಪಾರ್ಟಿಯಿಂದ ಶಿಸ್ತು ಕ್ರಮ ಕೈಗೊಂಡು ಅವರನ್ನು ಉಚ್ಚಾಟಿಸಲಾಗಿದೆ. ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಜವಾಬ್ದಾರಿಗಳ ಒಂದು ವಿಚಾರಕ್ಕೆ ಬಂದಾಗ ಯಾವುದೇ ಒಬ್ಬ ಮುಖಂಡ ಪಕ್ಷದ ವಿಚಾರಧಾರೆಗಳಿಗೆ ವಿರುದ್ಧವಾಗಿ, ಪಕ್ಷದ ನಾಯಕರ ಹೇಳಿಕೆಗಳಿಗೆ ವಿರುದ್ಧವಾಗಿ, ಪಕ್ಷದ ಕಾರ್ಯಕ್ರಮಗಳಿಗೆ ವಿರುದ್ಧವಾಗಿ ಮತ್ತು ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥ ರೀತಿಯಲ್ಲಿ ನಡೆದುಕೊಂಡ್ರೆ ಅವರಿಗೆ ನಾವು ವಿವರಣೆಯನ್ನು ಕೇಳಿ ಸಮಜಾಯಿಷಿಯನ್ನು ಕೇಳ್ತೀವಿ. ಸತೀಶ್ ಕಡತನಮಲೆ ಅವರು ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂಥೇಳಿ ರಾಜ್ಯ ಕಮಿಟಿ, ರಾಜ್ಯ ಶಿಸ್ತು ಸಮಿತಿಯ ಲಿಂಗರಾಜ್ ಪಾಟೀಲ್ರವರ ಒಂದು ನೇತೃತ್ವದ ಕಮಿಟಿ ಅವರಿಗೆ ಸಮಜಾಯಿಷಿಯನ್ನು ಕೇಳಿ ನೋಟಿಸನ್ನು ಕೊಟ್ಟಿತ್ತು. ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿಲ್ಲ ಅಂಥೇಳಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಅದೇ ರೀತಿ ಕ್ಷೇತ್ರದ ಮಟ್ಟದಲ್ಲಿ, ಮಂಡಲದ ಮಟ್ಟದಲ್ಲಿ ಶ್ರೀಯುತ ಹನುಮಯ್ಯ ಅವರು ಪಕ್ಷದ ನಾಯಕರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ. ನಿಮ್ಮ ಇದಕ್ಕೆ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳಿ ಮಂಡಲ ಸಮಿತಿಯ ಒಂದು ಸಭೆಯ ತೀರ್ಮಾನದಂತೆ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಅವರು ಯಾವುದೇ ಉತ್ತರವನ್ನು ಕೊಡದೆ ಅವರಿಗೆ ಕಳಿಸಿರ್ತಕ್ಕಂಥ ರಿಜಿಸ್ಟ್ರ್ ಪೋಸ್ಟನ್ನು ನಿರಾಕರಿಸಿರೋದ್ರಿಂದ ಅವರಿಗೆ ನಮ್ಮ ಪಕ್ಷದಲ್ಲಿ ಆಸಕ್ತಿ ಇಲ್ಲ ಮತ್ತು ನಮ್ಮ ಪಕ್ಷದ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲ ಅನ್ನೋ ವಿಚಾರವಾಗಿ ಅವರನ್ನು ಪಕ್ಷದಿಂದ ವಜಾ ಮಾಡಿ